ಇನ್ನು ಈಗ ಬಿಗ್ ಬಾಸ್ ಸೀಸನ್ 12ನ ಒಂದು ರೀತಿ ಒನ್ ಮ್ಯಾನ್ ಶೋ ತರ ಲೈಕ್ ಅಂದ್ರೆ ಆಳ್ತಾ ಇರುವಂತಹ ಗಿಲ್ಲಿ ಅವರ ಕ್ರೇಜ್ನ ನೀವು ಆಕ್ಚುಲಿ ಹೊರಗಡೆ ಬಂದ್ಮೇಲೆ ನೋಡಿರ್ತೀರ ಯಾವ ಮಟ್ಟ ಕ್ರೇಜ್ ಇದೆ ಅಂತ ಸೊ ಅಂದ್ರೆ ನಿಮ್ಮನ್ನು ಭೋಜಣ್ಣ ಅಂತ ಕರಿತಾ ಇದ್ರು ಅವ್ರು ಆಕ್ಚುಲಿ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅವರು ರಿಲೇಶನ್ಶಿಪ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಮನೆ ಒಳಗಡೆ. ಇನ್ನು ನಿಮ್ಮ ಫ್ಯಾಮಿಲೀಸ್ ಕೂಡ ಅಂದರೆ ಒಳಗಡೆ ಇದ್ದಂತಹ ಕಂಟೆಸ್ಟೆಂಟ್ಸ್ಗಳ ಫ್ಯಾಮಿಲೀಸ್ ಕೂಡ ಅವರೇ ಫೇವ್ರೇಟ್ ಅಂತ ಹೇಳಿದ್ರು. ಆಗಲೇ ಒಂದು ಐಡಿಯಾ ಬಂದಿರುತ್ತೆ ಆ್ಯಕ್ಚುಲಿ ಹೊರಗಡೆ ಹೆಂಗಿರುತ್ತೆ ಅವ್ರದ್ದು ಕ್ರೇಜ್ ಅಂತ ಗೊತ್ತಾಗೋಯ್ತು. ಬಟ್ ಈಗ ಹೊರಗಡೆ ಬಂದು ನೋಡಿದ್ಮೇಲೆ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ಅವ್ರದ್ದು ಕ್ರೇಜ್? ನನ್ಗೆ ಹೊರಗೆ ಬಂದ್ಮೇಲೆ ಅಂತಲ್ಲ, ನಂಗೆ ಒಳಗಿದ್ದಾಗಲೇ ನಂಗೆ ಗೊತ್ತಾಗೋಯ್ತು ಸರ್. ಓಕೆ, ಇದ್ದಾಗಲೇ ನಾನು ಆ ಪೇರೆಂಟ್ಸ್ ಎಲ್ಲ ಬರ್ತಾರೆ ನೋಡ್ತಾರೆ, ಎಲ್ರೂ ನಾರ್ಮಲ್ ಆಗಿ ಮಾತಾಡಿಸ್ಬಿಟ್ಟು ಗಿಲ್ಲಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಹೈಲೈಟ್ ಆಗ್ತಿದ್ದೆ. ನಾನು ಅಲ್ಲೇ ಅನ್ಕೊಂಡೆ ಓಕೆ ಗಿಲ್ಲಿ ಈಸ್ ಡೂಯಿಂಗ್ ಸಮಥಿಂಗ್ ಔಟ್ ಸೈಡ್, ಎಲ್ಲ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಅಂತ ನಂಗೆ ಅಲ್ಲೇ ಗೊತ್ತಾಯ್ತು. ಅದಕ್ಕೂ ಮುಂಚೆನು ಈಗ ಎಲ್ಲರೂ ಮನೇಲಿ ಹೇಗೆ ಇರ್ತಿದ್ರು, ಅವ್ರ ರೀತಿ ಹೇಗಿತ್ತು ಮನೇಲಿ, ಅದೆಲ್ಲ ನೋಡಿದಾಗ ನನ್ಗೆಲ್ಲೋ ಗಿಲ್ಲಿ ಈಸ್ ಸ್ಟೀಲಿಂಗ್ ದ ಶೋ ಅಂತ ಅನಿಸ್ಬಿಟ್ಟು. ಬಿಕಾಸ್ ಎವಿಡೆಂಟ್ ಆಗಿ ಕಾಣಿಸ್ತಿತ್ತು ಲೈಮ್ ಲೈಟ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಗಿಲ್ಲಿ. ಸೊ ಅವ್ನ ಆಟ ತುಂಬಾ ಡೇ ಒನ್ ಇಂದನೂ ನೋಡ್ಕೊಂಡ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ, ಇನ್ನೂ ಆಡ್ತಾ ಇದ್ದಾನೆ. ಸೊ ಕರೆಕ್ಟ್, ಬಿಕಾಸ್ ಅಂದ್ರೆ ಅವ್ರದ್ದು ಲೈಕ್ ಅಂದ್ರೆ ಆಟ ಯಾವ ರೀತಿ ಅದು ಹೊರಗಡೆ ಲೈಕ್ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ ಅವ್ರ ಜೊತೆಗೆ ಚೆನ್ನಾಗಿದ್ದವ್ರಿಗೆ ಜನ ಲೈಕ್ ಅಂದ್ರೆ ಇಷ್ಟಪಡ್ತಾರೆ, ಅವ್ರ ಜೊತೆಗೆ ಜಗಳ ಆಡೋದವ್ರನ್ನ ಜನನೂ ದ್ವೇಷ ಮಾಡ್ತಾರೆ. ಆದ್ರೆ ಆ ಲೆವೆಲ್ಗೆ ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಸ್ಗಳ ಮೇಲೆ ಅವ್ರ ಪರಿಣಾಮ ಬೀರ್ತಾ ಇದ್ದಾರೆ ಆಕ್ಚುಲಿ. ಏನ್ ಅನ್ಸುತ್ತೆ ನಿಮ್ಗೆ ಅದನ್ನೆಲ್ಲ ನೋಡುವಾಗ? ಅವ್ರು ಯಾವ ತರ ಪ್ಲೇಯರ್ ನಿಮ್ ಕಣ್ಣಲ್ಲಿ ನೋಡಿದಾಗೆ? ಯಾವ ತರ ಪ್ಲೇಯರ್ ಅಂದ್ರೆ ಅಲ್ಲೇ ಹೇಳಿದ್ರಿ, ಪ್ಲೇಯರ್ ಗಿಲ್ಲಿ ಅಂದ್ರೆ ಪ್ಲೇಯರ್ ಅಂತಾನೆ. ಬಟ್ ಎಷ್ಟೋ ಸಂದರ್ಭದಲ್ಲಿ ನಾನು ಗಿಲ್ಲಿ ಅಗೇನ್ಸ್ಟ್ ಹೋಗಿದ್ದೀನಿ. ನಾಮಿನೇಷನ್ ಅಂತ ಬಂದಾಗ ನಾನು ಗಿಲ್ಲಿದು ಮಾತುಕತೆ ನಡೆಯುತ್ತೆ, ಅವನು ಹೇಳ್ತಾನೆ ನಾನು ವಾಪಸ್ ಹೇಳ್ತೀನಿ. ಸೊ ಅದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತಿತ್ತು ಓಕೆ ಈಸ್ ಪ್ಲೇಯಿಂಗ್ ಇಸ್ ಗೇಮ್. ಅವನು ಲೈಕ್ ಅವ್ನ ಮಾತೇ ಅವನು ಅಸ್ತ್ರ ಅಲ್ವಾ. ಸೊ ಈಗ ಕೆಲವರು ಈಗ ಧನುಷ್ ಅಂತ ಬಂದಾಗ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅವ್ರು ಫಿಸಿಕಲಿ ಕೇಪೇಬಲ್ ಇದ್ದಾರೆ, ಅವ್ರು ಅದ್ರಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಗಿಲ್ಲಿ ಮಾತಾಡ್ಕೊಂಡೆ ಎಲ್ಲಾರನ್ನೂ ತಿನ್ಕೊಂಡ್ಬಂದ್ಬಿಟ್ಟ ಅವನ ಕಡೆಯಿಂದ, ಎವಿಡೆಂಟ್ ಆಗಿ ಕಾಣಿಸ್ತಿತ್ತು ಅದು. ಸೊ ಅದೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ಓಕೆ ಗಿಲ್ಲಿ ಲೈಕ್ ಹಿ ಈಸ್ ಬ್ಲೆಸ್ಡ್ ಸರ್ ಆಸ್ ಅ ಕಮಿಡಿಯನ್. ಅವ್ನ್ ಬಂದಿರೋ ಅವ್ನ ಜರ್ನಿ ಇರ್ಬೋದು, ಅವ್ನ್ ಮುಂಚೆ ಹೆಂಗಿದ್ದ ಅಂತೆಲ್ಲ ಮಾತೆಲ್ಲ ಆಡಿದ್ವಿ, ಅವ್ನ ಸ್ಟೋರಿ ಎಲ್ಲ ಶೇರ್ ಮಾಡಿದ್ದ. ಸೊ ಅದೆಲ್ಲ ಕೇಳಿದಾಗ ಹಿ ಡಿಸರ್ವ್ಸ್ ಟು ಬಿ ದೇರ್. ಅಂದ್ರೆ ಇನ್ಸ್ಟೆಂಟ್ ಆಗಿ ಪಂಚಸ್ ಹೇಳೋದು ಅದೆಲ್ಲ ತುಂಬಾ ಅಂದ್ರೆ ಅಂದ್ರೆ ಗಿಲ್ಲಿ ಬಂದ್ರೆ ಸ್ಕ್ರೀನಲ್ಲಿ ಬಂದ್ರೆ ಪ್ರತಿಯೊಂದು ಮೀಮ್ ಮೆಟೀರಿಯಲ್, ಟ್ರಾಲ್ ಮೆಟೀರಿಯಲ್ ಆ ತರ ಅವರು ಇದು ಮಾಡ್ತಿದ್ದಾರೆ. ಅಂದ್ರೆ ಅವ್ರದ್ದು ಪಂಚಸ್ ಬಗ್ಗೆ ಹೇಳೋದಾದ್ರೆ ಇನ್ಸ್ಟೆಂಟ್ ಆಗಿ ಪಂಚ್ ಕೊಡೋರು ಹೆಂಗ್ ಅನಿಸ್ತಾ ಇದ್ ನಿಮಗೆ ಮನೆ ಒಳಗಡೆ ಇದ್ದವ್ರಿಗೆ? ಟ್ರಿಗ್ಗರ್ ಮಾಡ್ಬೇಡ, ಉಗ್ರಲ್ಲಿ ಹೊಡೆದ್ಬಿಡ್ತೀನಿ ಅಂತ ಹೇಳ್ತಾರೆ ನಮ್ ಗಿಲ್ಲಿ ಅವರು. ಸೊ ಆ ತರ ಇನ್ಸ್ಟೆಂಟ್ ಆಗಿ ಸ್ಪಾಂಟೇನಿಯಸ್ ಆಗಿ ಕೊಡ್ತಿದ್ದ ನಮ್ ಗಿಲ್ಲಿ. ಸೊ ಅದೆಲ್ಲ ನೋಡಿದಾಗ ಒಂದೊಂದ್ ಕಡೆ ಖುಷಿ ಆಗೋದು, ಏನ್ ಗುರು ಇಷ್ಟು ಸ್ಪಾಂಟೇನಿಯಸ್ ಆಗಿ ಪಟ್ ಅಂತ. ಈಗ ನಾವೇನೋ ಮಾತಾಡ್ತಿರ್ತೀವಿ, ನೀವು ಆಲ್ರೆಡಿ ಇನ್ನೂ ಥಿಂಕ್ ಮಾಡಿರಲ್ಲ ನೆಕ್ಸ್ಟ್ ಏನ್ ಹೇಳ್ತೀರಾ ಅಂತ, ಬಟ್ ನೀವು ಹೇಳೋದಕ್ಕೆ ಕಂಟೆಂಟ್ ಆಲ್ರೆಡಿ ರೆಡಿ ಮಾಡಿರ್ತಾನೆ ನೀವು. ಸೊ ಆ ವಿಷಯದಲ್ಲಿ ಟಾಪ್ ನಾಚ್ ಅಂತ ಹೇಳ್ಬೋದು ಸರ್. ಕರೆಕ್ಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.